ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವ್ರು ಗೆದ್ದಾಯ್ತು, ನಿಮ್ಗೆ ಏನ್ ಅನಿಸ್ತು? ನಮಗ್ ತುಂಬಾ ಖುಷಿ ಆಯ್ತಾ ಇದಪ್ಪ, ತುಂಬಾ ಸಂತೋಷ ಆಯ್ತಾ ಇದೆ. ಅಂದ್ರೆ ಅವ್ನು ಈ ತರ ಆಯ್ತಾನೆ, ಈ ತರ ಗೆಲ್ತಾನೆ, ಈ ತರ ಬರ್ತಾನೆ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಅವ್ನ್ ಗೆದ್ದದ್ದು, ಅವನು ಬಿಗ್ ಬಾಸ್ ಮನೇಲಿ ನಮ್ಗೆ ಕರ್ಕೋಗಿ ಸ್ಟೇಜ್ ಮೇಲೆ ನಿಲ್ಸದ್ದು, ಕಪ್ ಕೊಡ್ಸದ್ದು, ಅಯ್ಯಪ್ಪ ಅದು ಮರ್ತ್ಕೋಕೆ ಆಗುದಿಲ್ಲ. ಆತರ ಅಂದ್ರೆ ಕರ್ನಾಟಕ ಜನ ಎಲ್ಲ ವೋಟ್ ಮಾಡೋದು, ಬೇರೆ ಬೇರೆ ದೇಶದಿಂದ ಕರ್ನಾಟಕದ ಜನ ಎಲ್ಲ ವೋಟ್ ಮಾಡಿ ಅವನು ಪ್ರೀತಿ ತೋರಿ ಅವನು ಗೆಲ್ಸಿ ಅವನು ಈ ತರ ಮುಂದೆ ತಂದು ಇಲ್ಲಿ ಮಟ್ಟಿಗೆ ನಿಲ್ಸವ್ರೆ. ನನ್ಗೆ ಅವ್ರು ಯಾವತ್ತೂ ಮರೀದಿಲ್ಲ. ಕರ್ನಾಟಕಕ್ಕೆ ನಾನು ಅಭಿನಂದನೆ ಹೇಳ್ತೀನಿ ಕಣಪ್ಪ. ಯಾವಾಗ್ಲೂ ಅವ್ರ ಮಗನೆ, ನಮ್ಮ ಮಗನಲ್ಲ, ನನ್ನ ಮಗನಿಗಿಂತ ಅವ್ರ ಮಗನಾಗಿ ಇವಾಗ ಇಷ್ಟಪಡ್ತಾವ್ರೆ. ಅದೇ ಖುಷಿ ಕಣ. ಸುದೀಪ್ ಸರ್ ಸ್ಟೇಜ್ ಅಲ್ಲಿ ಕಪ್ ಕೊಡ್ಬೇಕಿದ್ರೆ ನಿಮ್ಗೇನು ಫೀಲ್ ಆಗ್ತೈತಿ, ಏನ್ ಅನಿಸ್ತೈತಿ? ಫೀಲ್ ಅಂದ್ರೆ ಅಯ್ಯೋ ಮಾತಾಡೋಕೆ ಬಾಯಿ ಬರ್ನಿಲ್ಲ, ಅಷ್ಟೊಂದು ಖುಷಿ ಆಯ್ತು. ಅಷ್ಟೊಂದು ನನಗೆ ಅಯ್ಯೋ ಏನ್ ಈ ತರ ಬಾ ಅಂದ್ಬಿಟ್ಟು ಆವಾಗ ಅಂದ ತಕ್ಷಣ ನನಗೆ ಎಷ್ಟೊಂದು ಕೈ ಕಾಲೇ ಆಡಕ್ಕ ಅಷ್ಟೊಂದು ನಡುಕ ಆಯ್ತಿತ್ತು. ಆ ತರ ಆಯ್ತು ನನಗೆ. ಒಳ್ಳೆ ನನ್ ಮಗನ ಒಳ್ಳೆ ಮಗನ ಎತ್ತೀವ್ನಿ, ಜನಗಳು ಸಂಪನ್ನ ಮಾಡವನೆ ಇಷ್ಟೊಂದು ಕರ್ನಾಟಕ ಜನ ಅಂತ ಅವಾಗ ನನಗೆ ಖುಷಿ ಆಯ್ತು. ಬಿಗ್ ಬಾಸ್ ಹೋಗಕ್ ಮುಂಚೆ ಅಂದ್ರೆ ಏನು ಆಗ್ತಿರುವಾಗ ಅವರು ಏನೇನ್ ಸ್ಟ್ರಗಲ್ ಪಟ್ಟಿದ್ರು ಅಂತೆಲ್ಲ ಬಂದು ನಿಮಗೆ ಏನಾದ್ರು ಹೇಳ್ತಿದ್ರ? ಅಂದ್ರೆ ಅದೆಲ್ಲ ನನ್ನ ಹತ್ರ ಹೇಳ್ತಾನಿಲ್ಲ. ನಮ್ ತಾಯಿಗ್ ನೋವು ಅದೇನೋ ನಮ್ ತಾಯಿಗೆ ಹೇಳ್ಬಾರ್ದು ಅಂತ. ಅಂದ್ರೆ ಯಾವ್ದನಾದ್ರೂ ಅವ್ನ ಮುಖದಲ್ಲಿ ಕಾಣ್ತಿತ್ತು. ಅಂದ್ರೆ ಯಾವ್ದಾರು ನಮ್ ತಂಗಿ ಒಂದ್ ಜನ ಹಿಂಗಾಯ್ತು, ಅವನೊಂದ್ ಹೇಳ್ಬೇಡ ಅಂತ ಆ ತರ ಮಗ ಅವನು. ಅಂದ್ರೆ ಅವನ್ ಮಾತ್ರ ನನ್ನ ಹತ್ರ ಕಷ್ಟನೇ ಹೇಳ್ಕೊಂಡವನಲ್ಲ. ಅವ್ನು ಯಾವತ್ತೇ ಆಗ್ಲಿ, ಈಗ್ಲೇ ಆಗ್ಲಿ, ಅವ್ನು ಓದಾಗ್ಲಿ ಆಗ್ಲಿ, ನಾವು ಊಟಕ್ಕೆ ಕಷ್ಟ ಬಿದ್ದಿ, ನಾನು ಇಲ್ಲೋದಿ ಅಲ್ಲಿ ಬಂದು ಯಾವನು ಕಷ್ಟನೇ ಹೇಳ್ಕನಿಲ್ಲ ನನ್ನ ಹತ್ರ. ಅದೊಂದು ತುಂಬಾ ಖುಷಿ ಆಯ್ತದೆ.